ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 11. ಯೋವಾಬನ ತಮ್ಮನಾದ ಅಬ್ಷೈಯು ಬೇರೆ 3 ಮಂದಿಯಲ್ಲಿ ಮುಖ್ಯಸ್ಥನು. ಇವನು ತನ್ನ ಬರ್ಜಿಯನ್ನು ಬೀಸುತ್ತಾ ಹೋಗಿ 300 ಮಂದಿಯನ್ನು ಕೊಂದದರಿಂದ ಈ 3ರಲ್ಲಿ ಕೀರ್ತಿಗೊಂಡನು. ಉಳಿದ 2 ಇವನೇ ಘನವಾದವನಾದದರಿಂದ ಅವರ ನಾಯಕನಾದನು. ಆದರೂ ಇವನು ಮೊದಲಿನ 3 ಮಂದಿಗೆ ಸಮಾನನಾಗಿರಲಿಲ್ಲ. ಅನೇಕ ಶೂರಕೃತ್ಯಗಳನ್ನು ನಡೆಸಿದ ಕಬ್ಜಯೇಲಿನವನಾದ ಪರಾಕ್ರಮಶಾಲಿಯ ಮೊಮ್ಮಗನೂ ಯೆಹೋಯಾದನ ಮಗನೂ ಆದ ಬೆನಾಯನು ಇನ್ನೊಬ್ಬನು. ಇವನು ಒಂದು ಸಾರಿ ಮೋವಾಬ್ಯನಾದ ಅರೀಯೇಲನ 2 ಮಕ್ಕಳನ್ನು ಕೊಂದನು. ಇನ್ನೊಮ್ಮೆ ಹಿಮಕಾಲದಲ್ಲಿ ಒಂದು ಸಿಂಹವು ಗುಂಡಿಯಲ್ಲಿ ಬಿದ್ದಿರಲು ಇವನು ಆ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು. ಮತ್ತೊಮ್ಮೆ 5 ಮೊಳ ಎತ್ತರವಾಗಿದ್ದ ಒಬ್ಬ ಐಗುಪ್ತನನ್ನು ಕೊಂದನು. ಆ ಐಗುಪ್ತನ ಕೈಯಲ್ಲಿ ನೇಯ್ಗೆಗಾರರ ಕುಂಟೆಯಂತಿರುವ ಒಂದು ಬರ್ಜಿ ಇತ್ತು. ಇವನು ಕೈಯಲ್ಲಿ ಒಂದು ಕೋಲನ್ನು ಮಾತ್ರ ಹಿಡಿದುಕೊಂಡು ಹೋಗಿ ಅವನ ಕೈಯಲ್ಲಿದ್ದ ಬರ್ಜಿಯನ್ನು ಕಿತ್ತುಕೊಂಡು ಅದರಿಂದ ಅವನನ್ನು ಕೊಂದನು. ಈ ಪರಾಕ್ರಮ ಕೃತ್ಯದಿಂದ ಯೆಹೋಯಾದನ ಮಗನಾದ ಬೆನಾಯನು ಈ 3ರಲ್ಲಿ ಹೆಸರುಗೊಂಡನು. 30 ಮಂದಿಯಲ್ಲಿ ಇವನು ವಿಶೇಷ ಕೀರ್ತಿಯನ್ನು ಹೊಂದಿದರೂ ಮೊದಲಿನ 3ರಿಗೆ ಸಮಾನನಾಗಿರಲಿಲ್ಲ. ದಾವೀದನು ಇವನನ್ನು ತನ್ನ ಕಾವಲು ದಂಡಿನ ಮುಖ್ಯಸ್ಥನನ್ನಾಗಿ ಮಾಡಿದನು. ರಣವೀರರ ಇನ್ನೊಂದು ಪಟ್ಟಿ. ಯೋವಾಬನ ತಮ್ಮನಾದ ಅಸಾಹೇಲನು, ಬೆತ್ಲೆಹೇಮಿನ ದೋದೋವಿನ ಮಗನಾದ ಎಲ್ಖಾನಾನ್, ಹರೋರಿನವನಾದ ಶಮ್ಮೂತ್, ಪೆಲೋನ್ಯನಾದ ಹೆಲೆಚ್, ತೆಕೋವದ ಇಕ್ಕೇಶನ ಮಗನಾದ ಈರ, ಅನತೋತಿನವನಾದ ಅಬೀಯೆಜೆರ್, ಹುಷ ಊರಿನವನಾದ ಸಿಬ್ಕೈ, ಅಹೋಹಿನವನಾದ ಈಲೈ, ನೆಟೋಫದವನಾದ ಮಹರೈ, ನೆಟೋಫದವನಾದ ಬಾಣನ ಮಗ ಹೇಲೆದ್, ಬೆನ್ಯಾಮೀನ್ ದೇಶದ ಗಿಬೆಯ ಊರಿನ ರೀಬೈ ಎಂಬವನ ಮಗನಾದ ಈತೈ, ಪಿರಾತೋನ್ಯನಾದ ಬೆನಾಯ, ನಹಲೇಗಾಶಿನವನಾದ ಹೂರೈ, ಅರಾಬ ತಗ್ಗಿನವನಾದ ಅಬೀಯೇಲ್, ಬಹರೂಮ್ಯನಾದ ಅಜ್ಮಾವೆತ್, ಶಾಲ್ಬೋನ್ಯನಾದ ಎಲೆಯಕ್ಬ, ಗಿಜೋನ್ಯನಾದ ಹಾಶೇಮನ ಮಕ್ಕಳು, ಹರಾರ್ಯನಾದ ಶಾಗೇಯನ ಮಗ ಯೋನಾಥಾನನು, ಹರಾರ್ಯನಾದ ಶಾಖಾರನ ಮಗ ಅಹೀಯಾಮ್, ಊರನ ಮಗನಾದ ಎಲೀಫಲ್, ಮೆಕೆರಾತ್ಯನಾದ ಹೇಫೆರ್, ಪೆಲೋನ್ಯನಾದ ಅಹೀಯ, ಕರ್ಮೆಲ್ಯನಾದ ಹೆಚ್ರೋ, ಹೆಚ್ಬೈಯ ಮಗನಾದ ನಾರೈ, ನಾಥಾನನ ತಮ್ಮನಾದ ಯೋವೆಲ್, ಹಗ್ರೀಯನ ಮಗನಾದ ಮಿಭಾರ್, ಅಮ್ಮೋನಿಯನಾದ ಚೆಲೆಕ್, ಬೆರೂತ್ಯನೂ ಚೆರೂಯಳ ಮಗನಾದ ಯೋವಾಬನ ಆಯುಧವಾಹಕನೂ ಆಗಿದ್ದ ನಹರೈ, ಇತ್ರಿಯರಾದ ಈರ ಗಾರೇಬರು, ಹಿತ್ತಿಯನಾದ ಊರಿಯ, ಅಹ್ಲೈಯ ಮಗನಾದ ಜಾಬಾದ್, ರೂಬೇನ್ಯನೂ ತನ್ನ ಜೊತೆಯಲ್ಲಿ ಬಂದ 30 ಮಂದಿ ರೂಬೇನ್ಯರ ಮುಖ್ಯಸ್ಥನೂ ಶೀಜನ ಮಗನೂ ಆದ ಅದೀನ, ಮಾಕನ ಮಗನಾದ ಹಾನಾನ್, ಮೆತೆನ ಊರಿನವನಾದ ಯೋಷಾಫಾಟ್, ಅಷ್ಟೆರಾತ್ಯನಾದ ಉಜ್ಜೀಯ, ಅರೋಯೇರಿನ ಹೋತಾಮನ ಮಕ್ಕಳಾದ ಶಾಮ, ಯೆಗೀಯೇಲರು, ಶಿಮ್ರಿಯ ಮಗನಾದ ಎದೀಗಯೇಲ್, ಎದೀಗಯೇಲನ ತಮ್ಮನೂ ತೀಚಿಯನೂ ಆದ ಯೋಹ, ಮಹವೀಯನಾದ ಎಲೀಯೇಲ್, ಎಲ್ನಾಮನ ಮಕ್ಕಳಾದ ಎರೀಬೈ, ಯೋಷವ್ಯರು, ಮೋವಾಬ್ಯನಾದ ಇತ್ಮ, ಎಲೀಯೇಲ್, ಓಬೇದರು, ಮೆಚೋಬಾಯದವನಾದ ಯಾಸೀಯೇಲನು ಇವರೇ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯದ 20ರಿಂದ 47 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಅದನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು 11ನೇ ಅಧ್ಯಾಯ ಮೊದಲನೇ ಭಾಗ ಅಂದರೆ 1ರಿಂದ 19 ವಚನದಲ್ಲಿ ಏನಿದೆ ಎಂಬುದಾಗಿ ಸ್ವಲ್ಪ ಅವಲೋಕಿಸುವಂಥದ್ದು ಒಳ್ಳೆಯದು. ಅದೇ ಸಂದರ್ಭದಲ್ಲಿ ಒಂದು ವಿಷಯ ನನಗೆ ನೆನಪಿಗೆ ಬರುತ್ತಿದೆ. ಅದೇನಂತ ಹೇಳಿದರೆ, ವಾಕ್ಯವನ್ನು ಅಧ್ಯಯನ ಮಾಡುವಾಗ ಯಾಕೆ ಅಧ್ಯಯನ ಮಾಡಬೇಕು ಎಂಬ ಪ್ರಶ್ನೆ ನಮಗೆ ನಾವೇ ಹಾಕಿಕೊಳ್ಳೋದು ಒಳ್ಳೆಯದು. ಏನು ಪ್ರಯೋಜನ? ಯಾಕೆ ನಾವು ವಾಕ್ಯವನ್ನು ಓದಬೇಕು? ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು? ಯಾಕೆ ದೇವರ ವಾಕ್ಯಕ್ಕೆ
ನಾವು ನಮ್ಮ ಸಮಯವನ್ನು ವೆಚ್ಚ ಮಾಡಬೇಕು ಎಂಬುದಕ್ಕೆ ಒಂದು ಕಾರಣ. ಭಾಳ ಕಾರಣಗಳಿದೆ. ನನಗೆ ಬಂದಂಥ ಯೋಚನೆ ಅಂದರೆ ವಾಕ್ಯ ಯಾವುದಂದರೆ ಯೆರೆಮೀಯನ ಗ್ರಂಥದಲ್ಲಿ 15ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ. 15 ಮತ್ತು 16ನೇ ವಚನವನ್ನು ನಾನು ನಿಮಗೋಸ್ಕರವಾಗಿ ಓದ್ತೇನೆ. ಇದರಿಂದ ನಾವು ತಿಳಿದುಕೊಳ್ಬೋದು ಯಾಕೆ ನಾವು ದೇವರ ವಾಕ್ಯವನ್ನು ಪ್ರತಿದಿನ ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಬೇಕು, ಅಥವಾ ದೇವರ ವಾಕ್ಯಕ್ಕೆ ನಾವು ಯಾಕೆ ಸಮಯ ಕೊಡಬೇಕು. ಯೆರೆಮೀಯ 15:16 ನೆನಪಿಟ್ಕೊಳ್ಳಿಕ್ಕೆ ಸುಲಭ. ಜೆರೆಮಾಯ 15:16 ಅಲ್ಲಿ ಏನಿದೆ, ಪ್ರವಾದಿಯ ಒಂದು ಸಾಕ್ಷಿ ಇದು. ನನಗೆ ಯೆರೆಮೀಯನು ಹೇಳ್ತಿದ್ದಾನೆ, ನನಗೆ ದೊರೆತ ನಿನ್ನ ಮಾತುಗಳನ್ನು, ಅಂದರೆ ದೇವರ ಮಾತುಗಳನ್ನು, ದೇವರ ವಾಕ್ಯಗಳನ್ನು, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ, ಏನಂತೆ, ಆಹಾರ ಮಾಡಿಕೊಂಡೆನು. ದೇವರ ವಾಕ್ಯ ಆಹಾರ. ಯಾಕೆ ದಿನಾಲೂ ಇದನ್ನು ಓದಬೇಕು? ಆಹಾರ. ಯಾಕೆ ಒಂದಿನಕ್ಕೆ ಒಂದು ಸಾರಿಗಿಂತಲೂ ಹೆಚ್ಚಾಗಿ ಇದಕ್ಕೆ ಮಹತ್ವ ಕೊಡಬೇಕು? ಆಹಾರ. ಹಾಗಾದರೆ ದೇವರ ವಾಕ್ಯ ಆತ್ಮಿಕ ಆಹಾರ. ಯಾವ ರೀತಿಯಾಗಿ ನಮ್ಮಲ್ಲಿ ದೈಹಿಕವಾಗಿ ಬೆಳಗಿನ ಉಪಹಾರ ನಮಗಿರಬೇಕು, ಮಧ್ಯಾಹ್ನದ ಊಟ ಇರಬೇಕು, ರಾತ್ರಿ ಊಟ 3 ಆವರ್ತಿ ನಾವು ಊಟ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ನಡುವೆ ನಮಗೆ ಸ್ನ್ಯಾಕ್ ಅಂತ ಹೇಳ್ಬಿಟ್ಟು, ಚಹಾ ಅಂತ ಹೇಳ್ಬಿಟ್ಟು ಕೂಡ ತೆಗೆದುಕೊಳ್ಳುವಂಥ ರೂಢಿ ಕೆಲವರಿಗಿದೆ. ಆದರೆ ದೇವರ ವಾಕ್ಯವನ್ನು ಕೂಡ ಹಾಗೆಯೇ ಪ್ರತಿದಿನ ನಾವು ಓದಬೇಕು, ಅದನ್ನು ಅಭ್ಯಾಸ ಮಾಡಬೇಕು. ಸದ್ಯಕ್ಕೆ ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಅದನ್ನು ಅನ್ವಯಿಸಿಕೊಳ್ಳಬೇಕು ಮತ್ತು ಅದನ್ನು ಧ್ಯಾನಿಸಬೇಕು, ಇತರರಿಗೂ ಹಂಚಿಕೊಡ್ಬೇಕು. ಒಬ್ಬ ತಾಯಿ, ಒಬ್ಬ ಗೃಹಿಣಿ ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟು ತಾನೇ ಎಲ್ಲ ತಗೊಳ್ಳೋದಿಲ್ಲ, ಅದನ್ನು ಇತರರಿಗೆ ಬಡಿಸುವಂಥ ರೀತಿಯಲ್ಲಿ ನಮ್ಮ ಜವಾಬ್ದಾರಿಕೆ ಕೂಡ ಇತರಿಗೆ ನಾವು ದೇವರ ವಾಕ್ಯವನ್ನು ಹಂಚಿಕೊಡಬೇಕಾಗಿದೆ, ನಾವು ಅದನ್ನು ತೆಗೆದುಕೊಳ್ಳಬೇಕಾಗಿದೆ. ಆದ ಕಾರಣ ಈ ಒಂದು ಕಾರಣ ಸಾಕಲ್ವ ಯಾಕೆ ನಾವು ಪ್ರತಿದಿನ ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು ಎಂಬ ಪ್ರಶ್ನೆಗೆ. ಸರಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯದ 20ರಿಂದ ಕೊನೆಯವರೆಗಿರುವಂಥ ವಚನಗಳನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 11ನೇ ಅಧ್ಯಾಯದಲ್ಲಿ ಏನಿದೆ ಎಂಬುದಾಗಿ ನೋಡಿಕೊಳ್ಳುವಾಗ, ಸೌಲನು ಮರಣ ಹೊಂದಿದ ಮೇಲೆ, ಅದು ಬಹಳ ಭಯಂಕರವಾದಂಥ ಒಂದು ಮರಣ. ಮೊದಲನೇ ಅರಸನಾದಂಥ ಸೌಲನು, ಇಸ್ರಾಯೇಲರ ಅರಸನಾದಂಥ ಸೌಲನು 40 ವರ್ಷ ಆಳ್ವಿಕೆ ಮಾಡಿದ ಮೇಲೆ ಇಸ್ರಾಯೇಲರೀಗ ದಾವೀದನ ಹತ್ತಿರ ಬಂದುಬಿಟ್ಟು ದಾವೀದನಿಗೆ ಅವರು ರಿಕ್ವೆಸ್ಟ್ ಕೇಳಿಕೊಳ್ತಾರೆ, ನೀನು ಬಂದು ನಮಗೆ ಅರಸನಾಗಿರು ಅಂತ. ಅದಕ್ಕೆ 2 ಕಾರಣ ಅವ್ರು ಕೊಡ್ತಾರೆ. ಸೌಲನು ಜೀವದಿಂದಿರುವಾಗಲೇ ನೀನು ದಳಪತಿಯಾಗಿ ಇದ್ದಂಥ ಒಂದು ಜವಾಬ್ದಾರಿಕೆ, ಅನುಭವ, ಹಿನ್ನೆಲೆ ನಿನಗಿದೆ. ಅಷ್ಟೇ ಅಲ್ಲ, ಇನ್ನೊಂದು ಆತ್ಮಿಕ ಕಾರಣ ಕೂಡ ಅವ್ರು ಕೊಡ್ತಾರೆ ಇಸ್ರಾಯೇಲರು ದಾವೀದನಿಗೆ. ಅದೇನಂತ ಹೇಳಿದರೆ, ದೇವರು ಹೇಳಿದ್ದನು. ಅದೇನಂತ ಹೇಳಿದರೆ, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ನೀನು ನಾಯಕನೂ ಪಾಲಕನೂ ಆಗಿರಬೇಕು ಎಂಬುದಾಗಿ ದೇವರು ನಿನಗೆ ಹೇಳಿದ್ನಲ್ಲ. ಆದ ಕಾರಣ ಆ ಕಾರಣಕ್ಕಾಗಿ ನೀನು ರಾಜನಾಗ ಅಂತ ಹೇಳಿದಾಗ ಕಡೆಗೆ ಅವನನ್ನು ಹೆಬ್ರೋನಿನಲ್ಲಿ ರಾಜನನ್ನಾಗಿ ಮಾಡಿದರು. ಮಾಡೋದಕ್ಕೆ ಮುಂಚಿತವಾಗಿ ದಾವೀದನು ಒಂದು ಕೆಲಸ ಮಾಡ್ತಾನೆ. ಆಯಿತು, ನಾನು ರಾಜನಾಗ್ತೇನೆ, ಆದರೆ ಒಂದು ಕೆಲಸ, ಒಡಂಬಡಿಕೆ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಡಂಬಡಿಕೆ ಮಾಡಿಕೊಂಡ ನಂತರ ತಕ್ಷಣ ರಾಜನಾದ ಕೂಡಲೇ ಹಠಮಾರಿಗಳಾದಂಥ ವೈರಿಗಳು ದೇಶದಲ್ಲಿದ್ದರು. ಅವರು ಯಾರಂದರೆ ಎಬೂಸಿಯರು. ಎಬೂಸಿ ಅಂತೇಳಿದರೆ ತುಳಿಯುವವರು.
ಅಥವಾ ತುಳಿಯಲ್ಪಟ್ಟವರು. ಬಹುಶಃ ಅವರು ತುಳಿತಾ ಇದ್ದರು. ಈಗ ಇಸ್ರಾಯೇಲರನ್ನು ಈಗ ತುಳಿಯಲ್ಪಟ್ಟವರಾದರು, ಯೆಬೂಸಿಯರಾದರು. ಆದ ಕಾರಣ ದಾವೀದನು ತಾನೇ ಕೂಡ ಹೋಗಿ ಅಟ್ಯಾಕ್ ಮಾಡ್ಬೋದಾದರೆ ಯಾರು ಈ ಯೆಬೂಸಿಯರ ಮೇಲೆ ಯುದ್ಧ ಮಾಡಿ ಗೆಲ್ತೀರಿ, ಅವನು ನನಗೆ ದಳಪತಿ ಆಗಬೇಕು ಎಂಬುದಾಗಿ ಹೇಳಿದಾಗ ಕಡೆಗೆ ಯೋವಾಬನು ಬಂದು ಅವರನ್ನು ಸೋಲಿಸಿ ಕಡೆಗೆ ದಾವೀದನ ಒಂದು ಸೈನ್ಯದಲ್ಲಿ ಸೇರುವವನಾಗಿದ್ದಾನೆ. ಅದಾದ ನಂತರ ನೋಡುವಾಗ ದಾವೀದನು ತನಗೆ ಒಂದು ನೀರಡಿಕೆ ಆಗ್ತದೆ. ನನಗೆ ಯಾರಾದರೂ ನೀರು ಕೊಟ್ಟರೆ ಚೆನ್ನಾಗಿರ್ತದೆ. ಆದರೆ ನೀರು ಎಲ್ಲಿರ್ತದೆ ಅಂದರೆ ಶತ್ರುಗಳ ಒಂದು ಬಾರ್ಡರ್ನಲ್ಲಿ ಅವರ ಕಡೆ ಇರ್ತದೆ. ಆದರೆ ಮೂವರು ದಾವೀದನ ನಂಬಿಗಸ್ತರಾದ ರಣವೀರರು ಏನು ಮಾಡ್ತಾರೆ, ನಾವು ಹೋಗಿ ನೀರು ತಗೊಂಬರ್ತೀವಿ ಅಂತ ಹೇಳ್ಬಿಟ್ಟು ವೈರಿಯ ಬಾವಿ ಹತ್ರ ಹೋಗಿಬಿಟ್ಟು ಬೆತ್ಲೆಹೇಮ್ ಅಂತ ಆ ಗೇಟ್ ಹತ್ರ ಹೋಗಿ ಆ ನೀರು ಸೇದಿ ಅದನ್ನು ತಗೊಂಡು ಬಂದು ದಾವೀದನ ಕೊಟ್ಟಾಗ ದಾವೀದನು ಅದನ್ನು ನೋಡಿಬಿಟ್ಟು ಮೂವರ ಒಂದು ಪ್ರಾಣ, ಮೂವರ ರಕ್ತ ಇದರ ಕ್ರಯನ, ನನಗೋಸ್ಕರವಾಗಿ ನಾನು ನೀರು ಕುಡಿಬೇಕಂತಿದ್ದಾಗ ಇದನ್ನು ಅವರು ತಮ್ಮ ಪ್ರಾಣವನ್ನು ಕೂಡ ಲಕ್ಷಿಸದೆ ತಗೊಂಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಅದನ್ನು ಕುಡಿಯಲು ಅಲ್ಲದೆ ಅವನು ದೇವರಿಗೆ ಅದನ್ನು ಕೊಟ್ಟು ಬಿಡ್ತಾನೆ ಅಥವಾ ಹೊಯ್ದು ಬಿಡ್ತಾನೆ ಎಂಬುದಾಗಿ ನೋಡ್ತೇವೆ. ಅದು ಭಾಳ ಆಶ್ಚರ್ಯವಾದಂಥ ಒಂದು ಘಟನೆ. ಸರಿ, 20 ಮತ್ತು 47 ವಚನಗಳವರೆಗೆ ಇರುವಂಥ ಈ ವಾಕ್ಯ ಭಾಗ ಮೊದಲನೇ ಪೂರ್ವಕಾಲ ವೃತ್ತಾಂತ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 11. ಇದರಲ್ಲಿ ನೋಡುವಾಗ ದಾವೀದನಿಗೆ ಮೂವರು ಸ್ಪೆಷಲ್ ಆಗಿರುವಂಥ ವೀರರು, ರಣವೀರರು ಇರ್ತಾರೆ. ಅದಾದಮೇಲೆ ಇನ್ನೂ 3 ಇರ್ತಾರೆ, 3+3. ಅದಾದ ಮೇಲೆ 30 ಜನರು. ಒಟ್ಟು ಈ 3 ಕೆಲವು ಸಾರಿ ಆ ಒಂದು 30 ಜನರಲ್ಲಿ ಭಾಗಿಗಳಾಗಿರ್ಬೋದು. ಒಟ್ಟು 3+3 30. ಈ 30ರಲ್ಲಿ ಇಲ್ಲಿರುವಂಥವರು ಕೂಡ ಸದಸ್ಯರು ಆಗಿರ್ತಾರೆ. ಆ ರೀತಿಯಾಗಿ ಒಂದು ಟೀಮ್, ಒಂದು ದಳ. ಅವರ ಕೆಲವರಿಗೆ ಡ್ಯೂಯಲ್ ಮೆಂಬರ್ಶಿಪ್ ಅಂತ ಹೇಳಿದಾರೆ, ಅಂದರೆ ಈ ಕಡೆಯೂ ಸದಸ್ಯತ್ವ ಇದೆ, ಅಲ್ಲಿನೂ ಸದಸ್ಯತ್ವ ಇದೆ. ಆ ರೀತಿಯಾಗಿ ಒಟ್ಟು 3 ದಾವೀದನಿಗೆ ಯಾವ ರೀತಿಯಾಗಿ ನನಗೆ ನೀರಡಿಕೆ ಆಗ್ತಿದೆ ಅಂತ ಯಾರಾದರೂ ತಂದು ಕೊಟ್ಟರೆ ಎಷ್ಟು ಚೆನ್ನಾಗಿರ್ತಿದೆ ಎಂಬುದಾಗಿ ಹೇಳಿದನಲ್ಲ, ಹೇಳಿದ ಕೂಡಲೇ ಈ 3 ಶತ್ರುವಿನ ಪಾಳ್ಯಕ್ಕೆ ಹೋಗಿಬಿಟ್ಟು ನೀರು ತಕ್ಕೊಂಡು, ಬಾವಿಯಲ್ಲಿ ನೀರು ಸೇದುವಾಗ ಸೌಂಡ್ ಆಗಿರ್ಬೋದು, ಅದನ್ನು ಸೇದಿ ನೀರು ತಕ್ಕೊಂಡು ಬಂದು ದಾವೀದನಿಗೆ ಕೊಡ್ತಾರೆ. ಆದರೆ ದಾವೀದನು ಅದನ್ನು ತಗೊಳ್ಳೋದಿಲ್ಲ. ಆದರೂ ಕೂಡ ಅವರ ಒಂದು ಸಾಹಸವನ್ನು, ಅವರ ಒಂದು ಪ್ರತಿಷ್ಠೆ, ಅದರಲ್ಲಿ ಏನು ಕಾಣ್ತದೆ, ಅದರಲ್ಲಿ ದಾವೀದನ ಮೇಲೆ ಇವರಿಗಿರುವ ಪ್ರೀತಿಯನ್ನು ತೋರಿಸ್ತದೆ. ಅದೇನು ತೋರಿಸ್ತದೆ, ಒಂದು ತಂಬಿಗೆ ಅಥವಾ ಒಂದು ಗ್ಲಾಸ್ ನೀರಿಗೋಸ್ಕರವಾಗಿ ತಮ್ಮ ಪ್ರಾಣ ಕೊಡಲಿಕ್ಕೆ, ಒಬ್ಬರು ಪ್ರಾಣ ಅಲ್ಲ, 2 ಪ್ರಾಣ ಅಲ್ಲ, 3 ಪ್ರಾಣ ಕೊಡಲಿಕ್ಕೆ ರೆಡಿಯಾಗಿದ್ದರು. ಅದೇನು ತೋರಿಸ್ತದೆ, ಅವರಲ್ಲಿದ್ದಂಥ ಒಂದು ಶಿಸ್ತನ್ನದು ತೋರಿಸ್ತದೆ. ಅದೇನು ತೋರಿಸ್ತದೆ, ಅವರಲ್ಲಿದ್ದಂಥ ಒಂದು ಆಸಕ್ತಿ. ನನ್ನ ನೀರಡಿಕೆ ಆಗ್ತದೆ ಅಂಥೇಳಿ ದಾವೀದನು ಹೇಳಿದ ಮಾರನೇ ದಿವಸ ಅಥವಾ ಸಾಯಂಕಾಲ ಅವರು ಹೋಗಿ ತಗೊಂಬರಲಿಲ್ಲ, ಕೂಡಲೇ ಹೋಗಿ ಅದನ್ನು ಮಾಡಿದರು. ಆದ ಕಾರಣ ಆ 3 ವಿಷಯದಲ್ಲಿ ನಾವು ನೋಡುವಾಗ ಇನ್ನೂ ಕೂಡ ಒಂದು 30 ಜನರಿದ್ದರು. ಮತ್ತು ದಾವೀದನ ರಣವೀರರ ಇನ್ನೊಂದು ಪಟ್ಟಿ ನೋಡುವಾಗ ಅದರಲ್ಲಿ ಸುಮಾರು 48 ಜನರು ಇರುವಂಥದ್ದನ್ನು ಈ 11ನೇ ಅಧ್ಯಾಯದ 20ರಿಂದ 47 ವಚನಗಳಲ್ಲಿ ನಾವು ನೋಡಿಕೊಳ್ತೇವೆ. ಒಬ್ಬ ನಾಯಕನಿಗೆ, ದಾವೀದನು ಒಬ್ಬ ನಾಯಕನಿಗೆ ತನ್ನ ಕುಟುಂಬದವರು ಅಲ್ಲದೆ ಅಥವಾ ತನ್ನ ಕುಟುಂಬದವರು ಸೇರಿ ನಂಬಿಗಸ್ತರಾದಂಥ ಒಬ್ಬ ಅಥವಾ ಒಬ್ಬರಿಗಿಂತಲೇ ಹೆಚ್ಚಾದಂಥವರು ಬಹಳ ಅಗತ್ಯ. ಒಬ್ಬ ದೊಡ್ಡ ಮಹಾಭಕ್ತರು ಭಾರತದಲ್ಲಿ ನಾನು ಸಂಧಿಸಿದಾಗ ಅವರು ಹೇಳಿದಂಥ ಒಂದು ಮಾತು ಇನ್ನೂ ಕೂಡ ನನ್ನ ಮುಂದೆ ಇದೆ.
ನನ್ನ ಕಣ್ಣು ಮುಂದೆ ಅದು ಕಾಣುವ ಹಾಗಿದೆ. ಮತ್ತು ಅವರು ಹೇಳಿದಂಥ ಮಾತು ಕೊಡೋ ಕಿವಿಯಲ್ಲಿ ಅದು ಬೀಳುವಂಥ ರೀತಿಯಲ್ಲಿದೆ. ಅದು ಏನಂದರೆ ಅವರು ಹೇಳಿದರು, ಐ ಆಮ್ ಎ ಲೋನ್ಲಿ ಪರ್ಸನ್, ನಾನು ಏಕಾಂತನಾದ ವ್ಯಕ್ತಿ, ಒಬ್ಬಂಟಿಗನಾದ ವ್ಯಕ್ತಿ ಎಂಬುದಾಗಿ ಹೇಳಿದರು. ದೊಡ್ಡ ನಾಯಕರು ಆದರೂ ಕೂಡ ಒಬ್ಬಂಟಿಗತನವನ್ನು, ಒಂಟಿತನವನ್ನು ಅವರು ಎದುರಿಸಬೇಕಾಯಿತು. ಇಲ್ಲಿ ದಾವೀದನಿಗಾದರೂ ಆ ಮೂವರು ಸ್ಪೆಷಲಾಗಿ ಯಾವ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೂಡ ಪೇತ್ರ, ಯೋಹಾನ, ಯಾಕೋಬ ಮೂವರು ಆಗಾಗ ಆತನು ಏನಾದರೂ ಸ್ಪೆಷಲ್ ಆದಂಥ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಆತನ ಸಂಗಡ ಹೋಗ್ತಾಯಿದ್ರು. ದಾವೀದ ಅಂದರೆ ಪ್ರಿಯನು ಅಂತ ಅರ್ಥ, ಅವನ ಹೆಸರಿನ ಅರ್ಥ. ಆದ ಕಾರಣ ಪ್ರಿಯನಿಗೂ ಕೂಡ ಹೊಸ ಒಡಂಬಡಿಕೆಯಲ್ಲಿರುವಂಥ ಪ್ರಿಯ ಮಗನು, ನೀನು ನನಗೆ ಪ್ರಿಯನಾಗಿರುವ ಮಗನು, ಆತನಿಗೂ ಕೂಡ ಮೂವರು ವ್ಯಕ್ತಿಗಳು ಹತ್ತಿರ 12 ಜನ ಶಿಷ್ಯರಿದ್ದರು. ಆದರೆ 12 ಜನರಲ್ಲಿ ಮೂವರು ಬಹಳ ಸ್ಪೆಷಲ್ ಆದಂಥ ಹತ್ತಿರ ವ್ಯಕ್ತಿಗಳಾಗಿದ್ದರು. ಅದರಲ್ಲಿ ಕೂಡ ಮೂವರಲ್ಲಿ ಕೂಡ ಒಬ್ಬಾತನು ಯೋಹಾನನು ಬಹಳ ಹತ್ತಿರ ವ್ಯಕ್ತಿಯಾದಂಥವನಾಗಿದ್ದನು. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ಲೂಕನ ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ವಾಕ್ಯ. ಅದು ಇಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯವನ್ನು ಅಧ್ಯಾಯ ಮಾಡಿಕೊಳ್ಳುವಾಗ ಅದು ಸ್ವಲ್ಪ ಸಂಬಂಧಪಟ್ಟದ್ದು ಮತ್ತು ಅಲ್ಲಿ ಇಲ್ಲಿ ನಾವು ಹೋಲಿಕೆ ಮಾಡಲಿಕ್ಕೆ ಅನುಕೂಲವಾದಂಥದ್ದಾಗಿದೆ. ನೋಡೋಣ ವಾಕ್ಯ ಏನಾಗಿದೆ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 28ನೇ ವಚನ. ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 22 ಆ್ಯಂಡ್ ವರ್ಸ್ 28. ನಮ್ಮ ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಹೇಳಿದಂಥ ಒಂದು ಮಾತು, ನೀವು ಅಂದರೆ ಶಿಷ್ಯರಿಗೆ, ನೀವು ನನ್ನ ಕಷ್ಟಗಳಲ್ಲಿ, ನಮ್ಮ ಕರ್ತನಾದ ಯೇಸುವಿನ ಕಷ್ಟಗಳಲ್ಲಿ, ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡೆಬಿಡದೆ ಇದ್ದವರು. ಹೌದಲ್ವಾ? ಕಷ್ಟಗಳಲ್ಲಿ ಎಡೆಬಿಡದೆ ಆತನ ಸಂಗಡ ಇದ್ದವರು ಈ 12 ಜನ ಶಿಷ್ಯರು. ಅವರಲ್ಲಿ ಕುಂದುಕೊರತೆಗಳಿದ್ದವು, ಆದರೆ ಒಂದು ದೊಡ್ಡ ಒಂದು ಪ್ಲಸ್ ಪಾಯಿಂಟ್, ಸಕಾರಾತ್ಮಕವಾದ ಒಂದು ಬಲವಾದಂಥ ಒಂದು ವಿಷಯ ಏನಂತ ಹೇಳ್ಬಿಟ್ಟು ನೋಡುವಾಗ ಅಂಶ, ಅವರು ಕಷ್ಟಗಳಲ್ಲಿ, ಕರ್ತನ ಕಷ್ಟಗಳಲ್ಲಿ, ನಮ್ಮ ಯೇಸು ಸ್ವಾಮಿಯ ಕಷ್ಟಗಳಲ್ಲಿ ಅವರು ಎಡೆಬಿಡದೆ ಆತನ ಸಂಗಡಿದ್ರು. ಅಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಇರಬೇಕು. ಇದು ದೇವ್ರ ಚಿತ್ತ. ಆದರೆ ದಾವೀದನಿಗೆ ಅಂಥವರು ಇದ್ದರು. ಅಂಥವರಲ್ಲಿ ಒಬ್ಬರಿಬ್ಬರ ಒಂದು ಎಕ್ಸಾಂಪಲ್ ನಾವು ನೋಡೋಣ. ಉದಾಹರಣೆಗೆ ಬೆನಾಯನು ಅಂತ ಹೇಳ್ಬಿಟ್ಟು ಒಬ್ಬನು. ಈ ಬೆನಾಯನು ಅನ್ನುವಂಥನ ಬಗ್ಗೆ, ಇವನು ಮೊದಲಿನ 3 ಮಂದಿಗೆ ಸಮಾನನಾಗಿ ಇರಲಿಲ್ಲ, ಆದರೆ ಇವನು ಬೇರೆ ಮೂವರಿರುವಂಥ ಪಟ್ಟಿಯಲ್ಲಿ ಒಬ್ಬನಾಗಿರುವ ಆತನಾಗಿದ್ದಾನೆ. ಏನಾಯ್ತಂದರೆ 3 ಎಕ್ಸಾಂಪಲ್ ಇವನ ಬಗ್ಗೆ, ಬೆನಾಯನ ಬಗ್ಗೆ ಕೊಡಲಾಗಿದೆ. ಒಂದು ಏನಂದರೆ, ಒಂದು ಸಾರಿ ಮೋವಾಬ್ಯನಾದ ಅರಿಯೇಲನ 2 ಮಕ್ಕಳನ್ನು ಇವನು ಯುದ್ಧ ಮಾಡಿ, 2 ಮಕ್ಕಳ ಹತ್ರ ಯುದ್ಧ ಮಾಡಿ ಅವರನ್ನು ಸಂಹರಿಸ್ತಾನೆ. ಅದು ಒಂದು ಎಕ್ಸಾಂಪಲ್. ಇನ್ನೊಂದು ಸಾರಿ ಏನಾಯ್ತಂದರೆ, ಹಿಮಕಾಲದಲ್ಲಿ ನಡೆದಂಥ ಒಂದು ಘಟನೆ. ಅದು ಆ ಸೀನ್ ನೀವು ನೆನಪಿಟ್ಕೊಳ್ಬೋದು. ಏನಾಗಿತ್ತಂದರೆ, ಹಿಮಕಾಲ, ಆಗ ಒಂದು ಸಿಂಹ ಗುಂಡಿಯಲ್ಲಿ ಬಿದ್ದಿತ್ತು. ಆ ಸಿಂಹ ಗುಂಡಿಯಲ್ಲಿ ಬಿದ್ದಿದ್ದಾಗ ಇವನೇನು ಮಾಡ್ದ, ನಾವಿದ್ರೆ ಏನು ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಹೇಗೂ ಗುಂಡಿಯಲ್ಲಿದೆಯಲ್ಲ, ಮೇಲೆ ಬರಲಿಕ್ಕಾಗಲ್ಲ ಎಂಬುದಾಗಿ ಹೇಳಿಬಿಟ್ಟು ನಾವು ಹೋಗ್ಬಿಡ್ಬೋದು ಅಥವಾ ಬೇರೆಯವರಿಗೆ ನಾವು ರಿಪೋರ್ಟ್ ಮಾಡ್ತೇವೆ. ಆದರೆ ಇವನೇನು ಮಾಡ್ದ ಅಂತ ಹೇಳ್ಬಿಟ್ಟು ನೋಡುವಾಗ, ಬೆನಾಯನು ಇವನು ಆ ಗುಂಡಿಗೆ ಇಳಿದು, ಸಿಂಹ ಇದ್ದ ಕಡೆಗೆ ಇವನು ಹೋಗಿ ಅದರ ಹತ್ರ ಇವನು ಫೈಟ್ ಮಾಡ್ತಾನೆ. ಗುಂಡಿಯೊಳಗೆ ಬಿದ್ದಿದೆ, ಹೋಗಲಿ ಬಿಡಂತ ಬಿಟ್ಬಿಡೋಕ್ಕಿಂತಲೂ 99% ನಾವು ಹೋಗಲಿ ಬಿಡಂತ ಬಿಟ್ಬಿಡ್ತಿದ್ದೇವೆ. ಅಥವಾ ಕನಿಷ್ಠ ನಾವೇನು ಮಾಡ್ತೀವಿ, ಬೇರೆಯವರಿಗೆ ವಾರ್ನಿಂಗ್ ಕೊಡ್ತೀವಿ,
ತಿಳಿಸ್ತೇವೆ. ಆದರೆ ಇವನು ಹೋಗಿ ಆ ಸಿಂಹ ಇದ್ದ ಆ ಗುಂಡಿಯೊಳಗೆ ಇವನು ಕೂಡ ಈ ಬೆನಾಯ ಇಳಿದುಬಿಟ್ಟು ಅದನ್ನು ಹೋರಾಡಿ ಸಂಹರಿಸುವಾತನಾಗಿದ್ದಾನೆ. ಇನ್ನೊಬ್ಬನು ಕೂಡ ಇರ್ತಾನೆ. ಇನ್ನೊಂದು ಎಕ್ಸಾಂಪಲ್ ಕೊಡಿ ಬೆನಾಯಂದು. ಮತ್ತೊಮ್ಮೆ 5 ಮೊಳ ಎತ್ತರವಾದಂಥ ಒಬ್ಬ ಐಗುಪ್ತನು ಅವನ ಜೊತೆಗೆ ಹೋಗಿ ವಾರ್ ಮಾಡಿ ಅವನ ಹತ್ರ ಹೋರಾಡಿ ಅವನನ್ನು ಸಂಹರಿಸ್ತಾನೆ. ಈ ರೀತಿಯಾಗಿ ಇವನು ಮಾಡ್ತಾನೆ. ಆದರೆ ಆ ಐಗುಪ್ತನ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ವರ್ಣನೆಯಲ್ಲಿ ಕೊಡಲಾಗಿದೆ. ಅದೇನಂತ ಹೇಳಿದರೆ, ನೇಯ್ಗೆಗಾರರ ಕುಂಟೆಯಂತಿರುವ ಒಂದು ಬರ್ಜಿಯನ್ನು ಇಟ್ಕೊಂಡಿದ್ದ ಅವನು, ದೊಡ್ಡದು ಆ ಐಗುಪ್ತನು. ಇವನು ಕೈಯಲ್ಲಿ ಏನಿತ್ತು ಎಂಬುದಾಗಿ ನೋಡುವಾಗ ಇವನ ಕೈಯಲ್ಲಿ ಒಂದು ಕೋಲು ಮಾತ್ರ ಇತ್ತು, ಕೋಲೆಯಲ್ಲಿ ಆಯುಧೆಯಲ್ಲಿ. ಆದರೆ ಇವನು ಹೋಗಿ ಆ ಆಯುಧವನ್ನು, ಆ ಬರ್ಜಿಯನ್ನು, ಅವನ ಕೈಯಲ್ಲಿದ್ದ ಬರ್ಜಿಯನ್ನು ಕಿತ್ಕೊಂಡು ಅದರಿಂದಲೇ ಅವನನ್ನು ಅಟ್ಯಾಕ್ ಮಾಡ್ತಾನೆ, ಅವನನ್ನು ಜಯಿಸ್ತಾನೆ, ಸಂಹರಿಸ್ತಾನೆ. ಈ ರೀತಿಯಾಗಿ ಪರಾಕ್ರಮಶಾಲಿಯಾದಂಥ ಈ ಬೆನ್ಯಾಯನು ಈ 3ರಲ್ಲಿ ಹೆಸರುಗೊಂಡಂಥವನಾಗಿದ್ದನು. 30 ಮಂದಿಯಲ್ಲಿ ಇವನು ಕೂಡ ವಿಶೇಷ ಕೀರ್ತಿಯನ್ನು ಹೊಂದಿದ್ದ. ಆದರೆ ಮೊದಲಿನ 3 ಲಿಸ್ಟ್ನಲ್ಲಿ ಇವನು ಇರಲಿಲ್ಲ ಎಂಬುದಾಗಿ. 26ರಿಂದ 47 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 26ರಿಂದ 46 ವಚನಗಳಲ್ಲಿ ರಣವೀರರ ಇನ್ನೊಂದು ಪಟ್ಟಿಯನ್ನು ನಾವು ನೋಡುವಾಗ 48 ಜನರ ಹೆಸರಿದೆ. ಹಾಗಾದರೆ ಭಾಳ ಆಶ್ಚರ್ಯ ಇದು. ದೇವರ ಆತ್ಮನು, ದೇವರ ಸೇವಕನು, ದೇವರಿಗೆ ಮೆಚ್ಚುಗೆಯನ್ನು ಪಡೆದಂಥವನು, ದೇವರ ಸಾನ್ನಿಧ್ಯದಿಂದ ಒದಗಿಸಲ್ಪಟ್ಟಂಥ ದಾವಿದನ ಸಹಾಯಕರಾಗಿದ್ದಂಥ ಈ 48 ಜನರ ಒಬ್ಬೊಬ್ಬರ ಸುಮಾರು 48 ಜನರು ಇಲ್ಲಿದ್ದಾರೆ. ಅವರೆಲ್ಲರನ್ನು ಕೂಡ ಕೆಲವರಿಗೆ ಊರೆಸರು ಸೇರಿಕೊಂಡು, ಅವನು ಇಂಥವ್ರ ಊರು ಇಂಥ ಹೆಸರು, ಇಂಥವ್ರ ಮಗನು ಇಂಥ ಹೆಸರು, ಇಂಥವ್ರ ಸಹೋದರನು ಇಂಥ ಹೆಸರು ಎಂಬುದಾಗಿ ಅವರ ಬಗ್ಗೆ ಒಂದು ದೊಡ್ಡ ಲಿಸ್ಟೇ ಇಲ್ಲಿ ಕೊಡಲಾಗಿದೆ. ಆಶ್ಚರ್ಯ, ದೇವರು ಮರೆಯೋದಕ್ಕೆ ಅನ್ಯಾಯಸ್ಥನಲ್ಲ. ಆದುದರಿಂದ ಮೊದಲನೇ ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ 20ರಿಂದ 47 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. And Abishai, the brother of Joab, he was chief of the 3. For lifting up his spear against 300, he slew them and had a name among the 3. Of the 3 he was more honorable than the 2, for he was their captain. Howbeit he attained not to the first 3. Benaiah the son of Jehoiada, the son of a valiant man of Kabzeel, who had done many acts, he slew 2 lion-like men of Moab. Also he went down and slew a lion in a pit in a snowy day. And he slew an Egyptian, a man of great stature, 5 cubits high. And in the Egyptian's hand was a spear like a weaver's beam. And he went down to him with a staff, and plucked the spear out of the Egyptian's hand, and slew him with his own spear. These things did Benaiah the son of Jehoiada, and had the name among the 3 mighties. Behold, he was honorable among the 30, but attained not to the first 3. And David set him over his guard. Also the valiant men of the armies were Asahel the brother of Joab, Elhanan the son of Dodo of Bethlehem, Shamoth the Harorite, Helez the Pelonite, Ira the son of Ikesh the Tekoite, Abiezer the Antothite, Sibekai the Hushathite, Eleai the Ahohite, Maharari the Netophathite, Heled the son of Baana the Netophathite, Ithai the son of Ribai of Gibeah, that pertained to the children of Benjamin, Benaiah the Pirathonite, Huriah of the brooks of Gaash, Abiel the Arbathite, Asmaveth the Baharumite, Eliaba the Shaalbonite, the sons of Hashem the Gizonite, Jonathan the son of Shegi the Hararite,
Ahiam the son of Sekar the Hararite, Eliphal the son of Ur, Epher the Mechirathite, Ahijah the Pelonite, Hezro the Carmelite, Nearai the son of Ezbai, Joel the brother of Nathan, Mibhar the son of Hegerai, Zelek the Ammonite, Neharai the Berothite, the armor-bearer of Joab the son of Zeruiah, Ira the Ithrite, Gareb the Ithrite, Uriah the Hittite, Zabad the son of Alai, Adinah the son of Shiza the Reubenite, a captain of the Reubenites, and 30 with him, Hanan the son of Meachah, and Josaphat the Mithnite, Uzziah the Ashterathite, Shammah and Jehiel the sons of Hotham the Aroerite, Jediel the son of Shimri, and Jochah his brother the Tizite, Eliel the Mahavite, and Jerebai and Josaviah the sons of Elneam, and Ithma the Moabite, Eliel and Obed, and Jeziel the Mesobite.